ಮೂಡಬಿದಿರೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ರಮಣೀಯವಾಗಿರುವಂತಹ ಸುಂದರವಾಗಿರುವಂತಹ ಜಾಗದಲ್ಲಿ ವಿಶ್ವೋತ್ತಮ ಅನ್ನುವಂತಹ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆ ಇದೆ, ಚಿಕಿತ್ಸಾಲಯ ಇದೆ. ಬೇರೆ ಬೇರೆ ಸಮಸ್ಯೆಗಳಿಂದ ಜನರು ಬಳಲ್ತಾ ಇರ್ತಾರೆ. ಅವರು ವಿಶ್ವೋತ್ತಮಕ್ಕೆ ಬಂದ್ರೆ ಹೇಗೆ ಗುಣಮುಖರಾಗಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ತಾವು ಕೊಡಬೇಕು. ಓಕೆನಾ? ಒಂದು ಫಾಸ್ಟ್ ಮೂವಿಂಗ್ ಲೈಫಲ್ಲಿ ಸ್ಟ್ರೆಸ್ ಒಂದು ಮೇಯ್ನ್ ಆದ ಕಾರಣ. ಹಾಗಾಗಿ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸ್ಟ್ರೆಸ್ ರಿಲೀಫಿಗೆ ಶಿರೋಧಾರ ಇಸ್ ದ ಬೆಸ್ಟ್. ಮೈಗ್ರೇನ್ ಅಂದರೆ ಬೇರೆ ಬೇರೆ ಟೈಪ್ ಆಫ್ ಮೈಗ್ರೇನ್ ಉಂಟು. ಆ ಒಂದು ಕೆಲವು ಟೈಪ್ ಆಫ್ ಮೈಗ್ರೇನಿಗೆ ನಾವು ಶಿರೋಧಾರವನ್ನು ಪ್ರಿಫರ್ ಮಾಡ್ತೇವೆ. ಪ್ಲಸ್ ಆಯಿಲ್ ಮಸಾಜಲ್ಲಿ ಬೇರೆ ಬೇರೆ ಟೈಪ್ ಆಫ್ ಆಯಿಲನ್ನು ಬೇರೆ ಬೇರೆ ಟೈಪ್ ಆಫ್ ಪೇಯ್ನ್ಸಿಗೆ ನಾವು ಅಪ್ಲೈ ಮಾಡಿ ಅಭ್ಯಂಗ ಮಾಡ್ತೇವೆ. ಬೇರೆ ಬೇರೆ ಟೈಪ್ ಆಫ್ ಪಿಂಡ ಸ್ವೇದ ಉಂಟು. ಅದನ್ನು ನಾವು ಆವ ಒಂದು ಡಿಸೀಸಿಗೆ ಪರ್ಟಿಕ್ಯುಲರ್ ಆಗಿ ಯಾವ ಟೈಪ್ ಆಫ್ ಪಿಂಡ ಸ್ವೇದವನ್ನು ಪ್ರಿಫರ್ ಮಾಡ್ತೇವೆ ಅದನ್ನು ನಾವು ಕೊಡ್ತೇವೆ. ಕೊರೋನಾ ಆದ ಮೇಲೆ ಚಿಕ್ಕ ಮಕ್ಕಳಲ್ಲಿ ನಾರ್ಮಲಿ ಈ ಸ್ಪೆಕ್ಸ್ ಎಲ್ಲ ಜಾಸ್ತಿ ಆದದ್ರಿಂದ ನಮ್ಮ ಐ ದೃಷ್ಟಿಗಳು ಕಡಿಮೆ ಆದದ್ರಿಂದ ಈ ಟ್ರೀಟ್ಮೆಂಟ್ ಈಸ್ ದ ಬೆಸ್ಟ್. ಯಾಕಂದರೆ ನಾವು ನೇತ್ರದರ್ಪಣ ಇಲ್ಲಿ ಅರೌಂಡ್ 15 ಮೆಂಬರ್ಸಿಗೆ ಮಾಡಿದ್ದೇವೆ. ನಾವು ಕಿವಿಯಲ್ಲಿ ಬೇರೆ ಬೇರೆ ಟೈಪ್ ಆಫ್ ಸಮಸ್ಯೆಗಳು ಇರ್ತವೆ, ಟಿಟಾನಸ್ ಅಂತ ಹೇಳ್ತೇವೆ. ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಆದ ಡಿಸೀಸಿಗೆ ನಾವು ಕರ್ಣಪೂರ್ಣ ಮಾಡ್ತೇವೆ. ಮತ್ತು ಪಿಂಪಲ್ಸ್, ಆಕ್ನೆ, ವಲ್ಗ್ಯಾರಿಸ್ ಅಂಥ ಟೈಪ್ ಆಫ್ ಸಮಸ್ಯೆಗೆ ನಾವು ಸೌಂದರ್ಯ ಚಿಕಿತ್ಸೆ ಅಂತ ಮಾಡ್ತೇವೆ. ಮತ್ತು ಅಕ್ಯುಪಂಕ್ಚರ್ ಅಂದರೆ ಅದೊಂದು ನೀಡಲ್ ಯೂಸ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡೋದು ನರನಾಳ ಚಿಕಿತ್ಸೆಗೆ. ವೈದ್ಯಕೀಯ ಬಂದ ಮೇಲೆ ನಾವು ಎಲ್ಲರೂ ನಮ್ಮ ದೇವರನ್ನೇ, ನಾನು 100% ದೇವರನ್ನೇ ನಂಬೋದು. ಹಾಗಾಗಿ ನಾನು ಯಾವುದೇ ಒಂದು ಮದ್ದನ್ನು ಕೊಡುವಾಗ ನಾನು ಅವರನ್ನು ಎಣಿಸಿಯೇ ಕೊಡೋದು. ಹಾಗೆ ಈಗ ನನಗೆ ಒಂದು ಧನ್ಯವಾದ ಅಂತ ಹೇಳೋದು ನನಗೆ ಕೊಡೋದಲ್ಲ, ದೇವರಿಗೆ. ಆತ್ಮೀಯ ವೀಕ್ಷಕರೇ, ಅತ್ಯಂತ ಸುಂದರವಾಗಿರ್ತಕ್ಕಂಥ ತಾಣ, ಪ್ರಕೃತಿ ರಮಣೀಯವಾಗಿರುವಂತಹ ಮೂಡಬಿದಿರೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೊಗ್ರುಗುಡ್ಡೆ, ಹಾಗೆಯೇ ಅಡ್ಯಾರ್ ಪದವು, ಹಾಗೆಯೇ ಭೃಗು ಋಷಿಗಳು ತಪಸ್ಸನ್ನು ಮಾಡಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರುವಂತಹ ಮಣ್ಣಿಗೆ ಇವತ್ತು ಬರುವಂಥ ಅವಕಾಶ ನನಗೆ ಸಿಕ್ಕಿದೆ. ಇಲ್ಲಿ ನಾವು ಬಂದ್ವಿ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ದೈವಿಕ ಶಕ್ತಿಗಳೇ ನಮ್ಮನ್ನು ಕರ್ಕೊಂಡಿವೆ. ಹಾಗೆಯೇ ಆಯುರ್ವೇದದ ಆ ಮಹಾಶಕ್ತಿ ನಮ್ಮ ಮೂಲಕವಾಗಿ ಒಂದಷ್ಟು ಜನರಿಗೆ ಇವತ್ತು ಕಷ್ಟದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಮಾನಸಿಕವಾಗಿ, ದೈಹಿಕವಾಗಿ ತೊಂದರೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇನ್ನು ಮುಂದೆಯಾದರೂ ಕೂಡ ಒಳ್ಳೆಯ ಜೀವನವನ್ನು ಮಾಡಲಿ, ಅದಕ್ಕೊಂದು ಸೊಲ್ಯೂಷನ್ ಇದೆ ಅನ್ನುವಂತಹ ವಿಚಾರಕ್ಕೆ ಬೇಕಾಗಿ ಇಲ್ಲಿಗೆ ನಮ್ಮನ್ನು ಆ ಶಕ್ತಿಗಳು ಕರೆಸಿಕೊಂಡಿದೆ. ಎಲ್ಲ ಈ ಸ್ಥಳ ಸಾನ್ನಿಧ್ಯದ ದೈವಿಕ ಶಕ್ತಿಗಳಿಗೆ ಶಿರಸ ಪ್ರಣಾಮಗಳನ್ನು ಮಾಡಿಕೊಳ್ತಾ ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಚಿಕಿತ್ಸಾಲಯ ಆಸ್ಪತ್ರೆಗೆ ಸ್ವಾಗತದೊಂದಿಗೆ ಈ ಒಂದು ಅದ್ಭುತವಾಗಿರುವಂತಹ ಜಾಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ವಿಭಾಗದಲ್ಲಿ ಬರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಬರುವಾಗ ಕಣ್ಣೀರಲ್ಲಿ ಬಂದರೂ ಕೂಡ ಇಲ್ಲಿಂದ ತೆರಳುವಾಗ ನಗುಮುಖದೊಂದಿಗೆ, ಆತ್ಮವಿಶ್ವಾಸದೊಂದಿಗೆ ತೆರಳುವಂತೆ ಮಾಡ್ತಕ್ಕಂತಹ ವೇದಮೂರ್ತಿ ಚತುರ್ವೇದಿ ಜಿ ಗಂಗಾಧರ್ ಭಟ್ ಜ್ಯೋತಿಷ್ ವಿದ್ವಾನ್ ನನ್ನ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಈ ಸುಂದರವಾಗಿರುವಂಥ ತಾಣಕ್ಕೆ ನಮ್ಮನ್ನು ಕರೆಸಿಕೊಂಡಿರೋದಕ್ಕೆ ಧನ್ಯವಾದ. ಇದರಿಂದ ನನಗೆ ಅಲ್ಲ, ಸಾಕಷ್ಟು ಸಾವಿರಾರು ಮಂದಿಯ ಜೀವನಕ್ಕೆ ಬೆಳಕಾಗ್ತಕ್ಕಂಥ ಒಂದು ಸಂಚಿಕೆ ಅಂತ ನಾನು ಭಾವಿಸ್ಕೊಳ್ತೇನೆ. ಮೊಟ್ಟ ಮೊದಲಿಗೆ ಇಂತಹ ಒಂದು ಸುಂದರವಾದ ತಾಣದಲ್ಲಿ ಭೃಗು ಋಷಿಗಳು ತಪಸ್ಸನ್ನು ಮಾಡಿರ್ತಕ್ಕಂಥ ಈ ಜಾಗದಲ್ಲಿ ಈ ಒಂದು ವಿಶ್ವೋತ್ತಮ ಅನ್ನುವಂತಹ ಆಯುರ್ವೇದ ಪಂಚಜ್ಯೋತಿ ಚಿಕಿತ್ಸಾಲಯವನ್ನು ಪ್ರಾರಂಭ ಮಾಡಿರೋದಕ್ಕೆ ಏನು ಕಾರಣ ಅಂತ? ವೀಕ್ಷಕರಿಗೆ ನಮಸ್ಕಾರ. ಇದೊಂದು ಸೋದೆ ಶ್ರೀ ವಾದಿರಾಜ ಮಠಕ್ಕೆ ಸಂಬಂಧಪಟ್ಟಂತಹ ಸ್ಥಳ. ಓಕೆ. ಆ ನಂತರದಲ್ಲಿ ನನಗೆ ಒಂದು 17 ವರ್ಷ ಪ್ರಾಯ ಆಗುವ ಸಮಯದಲ್ಲಿ ನಾನೊಮ್ಮೆ ಸೋದೆಗೆ ಹೋಗುವಾಗ ಶ್ರೀಗಳವರು ಆಯುರ್ವೇದವನ್ನು ನೀನು ನೋಡು ಅಂತ ನನಗೆ ಒಂದು ಉಪದೇಶ ಕೊಟ್ಟರು. ನನಗೆ ಆಯುರ್ವೇದ ಹೇಳಿದರೆ ಏನಂತ ಗೊತ್ತಿಲ್ಲ. ಆಗ ಸ್ವಾಮಿಗಳ ಹತ್ರ ಆಯಿತು ಅಂತ ಒಪ್ಪಿಕೊಂಡೆ. ಆಮೇಲೆ ನಾನು ನನ್ನ ದಾರಿಯಲ್ಲಿ ಜ್ಯೋತಿಷ್ಯ ಹೀಗೆ ನಾನು ವೇದ ಇತ್ಯಾದಿ ಅಭ್ಯಾಸ ಮಾಡಲು ಕೇರಳಕ್ಕೆ ಹೋಗಿ 29 ವರ್ಷದವರೆಗೆ ನಾನು ಅದರಲ್ಲಿ ಹೋದೆ. ನನಗೆ ಆಯುರ್ವೇದ ಹೇಳಿದರೆ ಕಷ ಏನು ಅಂತ ನನಗೆ ಗೊತ್ತಿಲ್ಲ. ಆ ನಂತರದಲ್ಲಿ ನನಗೆ ಮದುವೆ ಆಯಿತು, ಮಕ್ಕಳೆಲ್ಲ ಆದ ನಂತರದಲ್ಲಿ ಮಕ್ಕಳು 7ನೇ ಕ್ಲಾಸಿಗೆ ಬರುವಾಗ ಏನನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರು. ಆಗ ಸಂಸ್ಕೃತ ತೆಗೆದುಕೊಳ್ಳಿ ಅಂತ ಹೇಳಿದೆ. ಆಗ ಸೋದ ಸ್ವಾಮಿಗಳು ಹೇಳಿದ್ದು ನನಗೆ ಜ್ಞಾಪಕವಾಯಿತು. ಆ ನಂತರದಲ್ಲಿ 10ನೇ ಕ್ಲಾಸ್ ಆಗುವಾಗ ಏನು ಅಪ್ಪ ನಾವು ಯಾವುದು ತಗೊಳ್ಬೇಕು, BCom BSc ಅಂತ ಕೇಳಿದಾಗ PCM ಆಯುರ್ವೇದಕ್ಕೆ ಬೇಕಾ ತೆಗೆದುಕೊಳ್ಳಿ ಅಂತ ಹೇಳಿದೆ. ಅವರು ತೆಗೆದುಕೊಂಡು ವಿದ್ಯಾಭ್ಯಾಸವನ್ನು ಆದ ನಂತರದಲ್ಲಿ ಅವನಿಗೆ ನಾನು
ಶಿರ್ತಾಡಿಯಲ್ಲಿ ವಿಶ್ವೋತ್ತಮ ಕ್ಲಿನಿಕ್ ಓಪನ್ ಆಗೋ ಸಮಯ, ಕೊರೋನಾ ಸಮಯ, ಎಷ್ಟೋ ಮಂದಿ ಹೇಳಿದರು ಅದು ಬೇಡ ನಿಮಗೆ ಆ ಸಮಯದಲ್ಲಿಂದ, ನಾನು ಕೊರೋನಾದ ಸಮಯದಲ್ಲಿ ಆಗಬೇಕು, ಸಣ್ಣ ಮಕ್ಕಳ ಜನಗಳಿಗೆ ಔಷಧಿ ಕೊಡಬೇಕು, ಆ ಸಮಯ ಆಗಬೇಕು ಅಂತ ಹೇಳಿದೆ. ಆಗ ಈಗಿನ ಪರ್ಯಾಯ ಮುಗಿಸಿದಂಥ ವಿದ್ಯಾಸಾಗರ ಶ್ರೀಗಳವರು ಅವರನ್ನು ನಾವು ಕರೆದೆವು. ಅವರು ಬರುವುದಿಲ್ಲ ಹೇಳಿದರು. ಮತ್ತು ಅದೇ ದಿವಸ ಹಿಂದಿನ ದಿವಸ ಫೋನ್ ಮಾಡಿದರು, ಎಷ್ಟು ಗಂಟೆಗೆ ಬರಬೇಕು ನಾನು ಶಿರ್ತಾಡಿಗೆ ಅಂತ. ಎಷ್ಟು ಗಂಟೆಗೆ ಹೇಳಿದ ಅವರ ಕೈಯಿಂದ ಅಲ್ಲಿ ವಿಶ್ವೋತ್ತಮ ಚಿಕಿತ್ಸಾಲಯ ಅನ್ನು ನಾವು ಕ್ಲಿನಿಕಲ್ಲಿ ಓಪನ್ ಮಾಡಿದ್ವಿ. ಓಕೆ. ಅದೇ ಸಮಯದಲ್ಲಿ ನಾವು ಇಲ್ಲಿ ಬೇಕಾದ ರೀತಿಯಲ್ಲಿ ಹೇಳಿದರು, ನಿಮಗೆ ಏನೊಂದು ಆಸ್ಪತ್ರೆ ಮಾಡಲಿಕ್ಕೆ ಉಂಟಲ್ವಾ ಅಂತ ಹೇಳಿದರು ಈಗಿನ ಸಾಗರ ಶ್ರೀಗಳವರು. ಆಮೇಲೆ ನಾವು ಇಲ್ಲಿ ಬೇಕಾದ ರೀತಿಯಲ್ಲಿ ಏನೋ ಗೊತ್ತಿಲ್ಲ, ಅದು ಅಚಾನಕ್ ಎಲ್ಲ ನಡ್ಕೊಂಡು ಈ ಹಂತಕ್ಕೆ ಬಂದಿದೆ. ಹಾಗಾದ್ರೆ ಇದರ ಮೂಲ ವಿಶ್ವೋತ್ತಮ ಶ್ರೀಗಳವರು ಸೋದೆ ಮಾಡಲ್ಲ, ಈಗೆಲ್ಲ ಕಾಲಾಗಿದ್ದಾರೆ. ಪಂಚಜ್ಯೋತಿ ಅಂದ್ರೆ ಏನು ಅಂತ ಪ್ರಶ್ನೆ ಬರ್ಬೋದು. ಅದರಲ್ಲಿ ಜ್ಯೋತಿಷ್ಯ ಬರ್ತದೆ, ಆಮೇಲೆ ಹೋಮ ಹವನಾದಿಗಳು ಬರ್ತದೆ, ಆಮೇಲೆ ಶಿರೋಧಾರಾದಿ ಪಂಚಕರ್ಮಾದಿಗಳೆಲ್ಲ ಬರ್ತದೆ. ಹೀಗೆ 5 ಸೇರಿಕೊಂಡು ಅದು ಪಂಚಜ್ಯೋತಿ ಅಂತ ಮನುಷ್ಯನ ಜೀವನದಲ್ಲಿ ಜ್ಯೋತಿಯಾಗಿ ಅವನು ಬೆಳಗಬೇಕು. ಎಷ್ಟೋ ಕಡೆಯಲ್ಲಿ 10 ರೀತಿಯಲ್ಲಿ ಇರ್ತದೆ, ನಮ್ದು ಹಾಗೆಲ್ಲ. ಇದರಿಂದಾಗಿ ನಾವು ಏನಾದ್ರೂ ಮನೆಗೆ ಕೊಂಡೋಗ್ಬೇಕು ಅಂತ ಇದನ್ನು ನಿಶ್ಚಯವಾಗಿಯೂ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಎಷ್ಟೋ ಮಂದಿ ಬರುವಾಗ ಈಗಿನ ವೈದ್ಯರು ಹೇಳ್ತಾರೆ ಅವರ ಕಾರಲ್ಲಿ ಕೊಂಡೋಗಿ ಪೇಪರ್ ಮಿಲ್ ಹೊರಗೆ ಬಿಟ್ಟದ್ದು ಎಷ್ಟೋ ದರ್ಶನಾದಿಗಳುಂಟು. ಆದರೆ ಔಷಧಿಗೆ ಏನು ಬೇಕು, ಇಲ್ಲಿಯ ಕರೆಂಟ್ ಬಿಲ್ ಇತ್ಯಾದಿಗಳಿಗೆ ಏನೆಲ್ಲ ಬೇಕು ಅದನ್ನು ನಾವೀಗ ತಗೊಳ್ಳುವಂತ ಒಂದು ಮನಸ್ಥಿತಿ, ಅದು ಕೂಡ ನಾವು ಬೇಡ ಅಂತ ಹೇಳ್ತೇವೆ, ಆದ್ರೆ ಅದು ಬೇಕಾಗ್ತದೆ, ಕೈಯಿಂದ ಅಷ್ಟು ಹಾಕಲಿಕ್ಕೆ ಆಗುದು. ಈ ತರದಲ್ಲಿ ನಾವು ಇದನ್ನು ಮಾಡ್ಲಿಕ್ಕೆ ಮೊದಲನೇ ಒಂದು ಕಾರಣ ಅಲ್ವಾ. ಇವತ್ತು ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ತುಂಬ ತೊಂದರೆಯಲ್ಲಿರ್ತಾನೆ, ಮೆಂಟಲಿ ಅವನು ತುಂಬಾನೇ ವೀಕ್ ಆಗಿರ್ತಾನೆ. ಇಂತಹ ಸಂದರ್ಭದಲ್ಲಿ ನಾವು ಈ ವಿಶ್ವೋತ್ತಮ ಪಂಚಜ್ಯೋತಿಗೆ ಬಂದರೆ ಅವನನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಕ್ಕಂತಹದ್ದು ಇಲ್ಲಿ ಪ್ರಾರಂಭ ಆಗುತ್ತೆ ಅಂತ. ಅಲ್ಲಿ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಜಾಯತೆ ತಚ್ಛಾಂತಿರೌಷಧಿ ದಾನಿ ಜಪ ಹೋಮ ಅರ್ಚನಾದಿಭಿ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಾರೆ. ಜ್ಯೋತಿಷ್ಯ ಹೇಳಿದ್ರೆ 6 ಶಾಸ್ತ್ರಗಳಲ್ಲಿ ಕಣ್ಣಿದ್ದಾಗೆ, ಜ್ಯೋತಿ ಚಕ್ಷು ಅಂತ ಅದು ಕಣ್ಣಿದ್ದಾಗೆ. ಜನ್ಮಾಂತರ ಕೃತಂ ಪಾಪಂ, ಒಂದು ಪಾಪ ಮಾಡದೇ ಇದ್ರೆ ಮನುಷ್ಯನಿಗೆ ಜನ್ಮ ಬರುವುದಿಲ್ಲ. ಅದರಲ್ಲಿ ದೊಡ್ಡ ಪಾಪ ಮಾಡಿದಾಗ 10 ರೀತಿಯ ರೋಗಾದಿಗಳೆಲ್ಲ ಬರ್ತದೆ. ಅದನ್ನು ನಾವು ತಿಳಿದುಕೊಂಡು ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ, ಆಗ ವ್ಯಾಧಿಯಾಗಿ ಅವನಿಗೆ ಬರ್ತದೆ. ಅದು ದೈಹಿಕ ಆಭ್ಯಂತರ ಆಗ್ಬೋದು, ಬಾಹ್ಯ ಆಗ್ಬೋದು. ಬಾಹ್ಯ ಹೇಳಿದ್ರೆ ವ್ಯವಹಾರಾದಿಗಳಲ್ಲಿ ಕಿರಿಕಿರಿ, ಬಾಹ್ಯ ಆಭ್ಯಂತರ ಹೇಳಿದ್ರೆ ದೇಹದ ಒಳಗಿನಿಂದ ಒಂದು ಎಷ್ಟು ಇದ್ರೂ ಕೂಡ ವೈದ್ಯರು ಹೇಳ್ತಾರೆ ಸಕ್ಕರೆ ತಿನ್ಲಿಕ್ಕಬಾರ್ದು, ಅಕ್ಕಿ ತಿನ್ಲಿಕ್ಕಬಾರ್ದು, ಅದು ಒಳಗಿರತಕ್ಕಂಥ ಒಂದು ದೊಡ್ಡ ವ್ಯಾಧಿ. ಇದು ಅದು ಬರ್ಲಿಕ್ಕೆ ಕಾರಣ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯಿದೆ. ಅಲ್ಲಿ ತಚ್ಚಾಂದಿರ ಔಷಧಿ, ಮೊದಲು ಜಪ ಹೋಮಾದಿಗಳನ್ನು ಮಾಡಲಿಕ್ಕಿಲ್ಲ, ಔಷಧಿಯನ್ನು ನೀವು ಮಾಡಬೇಕು. ತಚ್ಚಾಂದಿರ ಔಷಧಿ ದಾನಿ, ಆಮೇಲೆ ದಾನಾದಿಗಳನ್ನು ಕೊಡಬೇಕು. ಗ್ರಹಣ ಸಮಯದಲ್ಲಿ ದನಕ್ಕೆ ಅದು ಕೊಡಿ ಇದು ಕೊಡಿ ಅಂತೆಲ್ಲ ಹೇಳ್ತಾರೆ. ದಾನಿ ಜಪ ಹೋಮ, ಮತ್ತೆ ಅದಕ್ಕೆ ಜಪಾದಿಗಳನ್ನು ಮಾಡಬೇಕು, ಆಮೇಲೆ ಹೋಮಾದಿಗಳನ್ನು ಮಾಡಬೇಕು, ಆಮೇಲೆ ಅರ್ಚನಾದಿಗಳನ್ನು ಮಾಡಬೇಕು. ಇದು ಮಾಡಿದಾಗ ಮನುಷ್ಯನಿಗೆ ಗುಣಮುಖ ಆಗ್ತದೆ ಹೇಳಿಕೊಂಡು ಇದು ಜ್ಯೋತಿಷ್ಶಾಸ್ತ್ರದ ಒಂದು ನಿರ್ಣಯ. ನಮ್ಮ ನಿಯಮ ಏನು ಕೇಳಿದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್, ನಿಮ್ಮ ಯಾವ ರಿಪೋರ್ಟ್ಗಳನ್ನು ನಾವು ನೋಡೋದಿಲ್ಲ. ಒಂದು ಸ್ಟೆಟೋಸ್ಕೋಪ್, ಒಂದು ಹೊರೋಸ್ಕೋಪ್ ಅಂತ 2 ಸ್ಕೋಪ್ಗಳು ಇರುವುದು. ಹೊರೋಸ್ಕೋಪ್ ಅಂದ್ರೆ ಹೇಳಿದ್ರೆ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ನಾವು ಹರಿ ಅಂತ ಹೇಳಿದ್ರೆ ಭಗವಂತ. ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಒಂದು ರಾಶಿ ಇರ್ತೇವೆ, ಅದಕ್ಕೆ ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳ್ತೇವೆ. ಇಲ್ಲಿ ಹಾಗಿಡುವುದಲ್ಲ, ಟೆಂಪರರಿ, ತತ್ಕಾಲ ಪ್ರಶ್ನೆ. ಇಟ್ಟ ತಕ್ಷಣ ಅವನಿಗೆ ಏನು ಅಂತ ಕೇಳಿದ್ರೆ ಅವನು ಇಡೀ ಅದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ತದೆ. ತಲೆನೋವ, ಕಾಲು ನೋವ, ಯಾಕೆ ಅವನೇ ಮಾಡಿಕೊಂಡದ, ಅದರ್ಸಿಂದ ಏನಾದ್ರು ಬಂದದ್ದ, ಅಲ್ಲಿ ಹೇಳ್ತಾರೆ ಆರೂಢೆ ಪ್ರಬಲೆ ವದಂತಿ ಸುದಿಯೋ ರೋಗೋದ್ವೋ ಬಾಧೆಯ, ನಿಮಗೆ ಬಾಧೆಯಿಂದಾಗಿ ರೋಗನ ಅಥವಾ ಆರೂಢೆ ಪ್ರಬಲೆ ವದಂತಿ ಸುದಿಯೋ ರೋಗೋದ್ಭವಂ ಬಾಧೆಯ ಪ್ರಾಗ್ಲಗ್ನೇ ತತ ಆಮಯ ಗುಣ. ಆಮಯ ಹೇಳಿದ್ರೆ ವಾತಪಿತ್ತ ಕಫದಿಂದ ನಿನಗೆ ರೋಗ ಬಂದದ್ದ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಸುಪ್ರೀಂ ಕೋರ್ಟ್ನ ಹಾಗೆ ನಿರ್ಣಯ ಮಾಡ್ತದೆ. ಇಲ್ಲಿ ಅದನ್ನು ನಾವು ನೋಡ್ತೇವೆ, ನಿನಗೆ ಯಾವುದರಿಂದ ಬಂದಿದೆ ಅಂತ ಗೊತ್ತಾದ ತಕ್ಷಣ ದೋಷದಿಂದ ಬಂದರೆ ಅದಕ್ಕೆ ದೋಷದ ಡೈರೆಕ್ಷನ್ ಕೊಡ್ತೇವೆ. ರೋಗಾದಿಗಳು ಬಂದರೆ ಅವನಿಗೆ ಹೋಮ ಶಾಂತಿ ಏನು ಹೇಳುವುದಿಲ್ಲ. ನೀನು ನಿನ್ನ ಆಹಾರವನ್ನು ಮೊದಲು, ಆಹಾರ ನಿಯಮ ಅಂತ, ಆಹಾರ ನಿಯಮ ಪ್ರಕಾರದಲ್ಲಿ ಇದ್ದಾಗ ಅವನಿಗೆ ರೋಗಾದಿಗಳು ಬರುವುದಿಲ್ಲ. ಉದಾಹರಣೆ ನಮ್ಮ ನರೇಂದ್ರ ಮೋದಿ ಅವರಿದ್ದಾರೆ, ಅವರು ಬೆಳಿಗ್ಗೆ ಇಷ್ಟು ಹೀಗೆಲ್ಲ ಮಾಡ್ತಾರೆ, ನಮ್ಗೆ ಗೊತ್ತಿದ್ದಾರೆ. ಅವರಿಗೆ ಏನು ಕೇಳಿದ್ರೆ ರೋಗಾದಿಗಳು ಬರುವುದಿಲ್ಲ, ಅಪರೂಪಕ್ಕೆ ಒಂದು ಚಿಕ್ಕದು ಏನಾದರೂ ಬರ್ತದೆ. ಹಾಗೆಯೇ ಈ ಜ್ಯೋತಿಷ್ಯದ ಆಧಾರದಲ್ಲಿ ಮನುಷ್ಯನ ಯಾವ ರಿಪೋರ್ಟ್ಗಳನ್ನು ನೋಡಿದ್ರೆ ಇವನಿಗೆ ರೋಗ ಯಾವಾಗ ಆರಂಭ, ಯಾವಾಗ ಅವಸಾನ, ಏನು ಪರಿಹಾರ ಮಾಡಬೇಕು, ಮಾಡುವುದಾದರೆ ಹೇಗೆ ಮಾಡಬೇಕು, ಯಾವ ಮಂತ್ರದಿಂದ ಮಾಡಬೇಕು, ಇದು ನಾವು ಜ್ಯೋತಿಷ್ಯ ಮುಖಾಂತರ ನಾವೊಂದು 90% ರಿಸರ್ಚ್ನಾಗೆ ನಾವು ಮಾಡಿದ್ದೇವೆ. ಮಾಡಿಕೊಂಡು ಹಾಗಾದರೆ ಒಬ್ಬನಿಗೆ ರೋಗ ಬಂತು, ಅವನು
ಅದನ್ನು ಹೇಗೆ ಪರಿಹರಿಸುವುದು ಹೇಳಿದ್ರೆ, ಇಲ್ಲಿ ನವಗ್ರಹ ವೃಕ್ಷಗಳು ಇದೆ. ನವಗ್ರಹರು ಇದ್ದಾರೆ. ಮಧ್ಯದಲ್ಲಿ ಮೋಹ ಧನ್ವಂತರಿ ಅಂತ, ನಾವು ಧನ್ವಂತರಿ ಪ್ರತಿಮೆ ಬೇಕು ಅಂತ ನಾವು ರಾಜಸ್ಥಾನಕ್ಕೆ ಒಂದು ಆರ್ಡರ್ ಕೊಟ್ಟಿದ್ದು. ಕೊಟ್ಟಾಗ ಅದಕ್ಕೆ ಹೇಳಿದ್ರೆ ಧನ್ವಂತರಿ ಹೇಳಿದ್ರೆ ಅದು ವಿಷ್ಣು ಆಗಿ ಬರಬೇಕು. ಇದು ವಿಷ್ಣು ಮೋಹಿನಿ ಆಗಿ ಬಂತು. ಅರ್ಥ ಸ್ತ್ರೀಯ ರೂಪ ಮುಖವನ್ನು ತೆಗೆದುಕೊಂಡು ಅದು ಬಂತು. ಅದು ನಾವು ಮಾಡಿದ್ದಲ್ಲ, ಅದು ರೂಪಾಯಿ ಕೊಟ್ಟು ನಾವು ಎಲ್ಲ ವಾಟ್ಸಪ್ ಅಲ್ಲೇ ಅದು ಸೋದ ಸ್ವಾಮಿಗಳ ಮುಖ ಅಂದ್ರೆ ಪ್ರತಿಷ್ಠೆ. ಸಮುದ್ರವನ್ನು ಮಥನ, ರಾಕ್ಷಸರು ದೇವತೆಗಳು ಸಮುದ್ರವನ್ನು ಮಥನ ಮಾಡುವಾಗ ಬಂದದ್ದೇ ಅಮೃತ ಕಲಶ ಹಸ್ತ. ಅದನ್ನು ಮಹಾವಿಷ್ಣು ಹತ್ತಿರ ಇರುವ ಕಾರಣ ನಾವು ಹಾಗೆ ಮಧ್ಯದಲ್ಲಿ ಅಮೃತ ಕಲಶ ಇರತಕ್ಕಂತಹ ಧನ್ವಂತರಿ ರೂಪಿ ಪರಮಾತ್ಮನನ್ನು ನಾವು ಪ್ರತಿಷ್ಠೆ ಮಾಡಿದ್ದೇವೆ. ಅವನ ಸುತ್ತವೇ ಎಲ್ಲ ಔಷಧಿಗಳು ಅಶ್ವಿನ್ಯಾದಿ. ನೋಡಿ, ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು ಅರ್ಕ ಅಂತ ಹೇಳ್ತೇವೆ, ಅರ್ಕದ ಎಣ್ಣೆ ಅಥವಾ ಎಕ್ಕಂಬಲ ಅಂತ ಹೇಳ್ತೇವೆ. ಇದರ ಎಲೆಯನ್ನು ನಾವು ಔಷಧಿ ರೂಪದಲ್ಲಿ 2 ಎಲೆಗಳನ್ನು ಮಡಚಿ ಮಧ್ಯದಲ್ಲಿ ಒಂದು ಬಳ್ಳು ಕಲ್ಲು ಅಂತ ಹೇಳ್ತೇವೆ, ಬಿಳಿ ಕಲ್ಲು, ಅದನ್ನು ಬಿಸಿ ಮಾಡಿ ಇಟ್ಟಾಗ ಅದರ ಮೇಲೆ ಕಾಲಿಟ್ಟರೆ ಅದರಿಂದ ನಮಗೆ ಕಲ್ಲೊತ್ತು ಹೋಗ್ತದೆ ಅಂತ ಹೇಳ್ತೇವೆ. ಹಾಗೆ ಸೂರ್ಯನಲ್ಲಿದ್ದಾನೆ, ಆ ಸೂರ್ಯನಿಗೆ ಸಂಬಂಧಪಟ್ಟಂತಹ ವೃಕ್ಷ ಇಲ್ಲಿ ಇರ್ತದೆ. ಪ್ರದಕ್ಷಿಣಾಕಾರಕ್ಕೆ ಹೋಗಬೇಕು. ಇಲ್ಲಿ ಶನಿ ಇದ್ದಾನೆ, ಶನಿಗೆ ಶಮಯತೆ ಪಾಪಂ, ಇದು ದೊಡ್ಡ ಒಂದು ಮೆಡಿಸಿನ್. ನಮ್ಮ ಮೈಸೂರಲ್ಲಿ ಬನ್ನಿ ಮರದ ಪೂಜೆ ರಾಜರು ಮಾಡ್ತಾರೆ. ವಿಜಯದಶಮಿ ಅಂತ ನಾವು ಕರೆದರೂ ಕೂಡ ವಿಜಯದ ಶಮಿ ಪೂಜಾ ಅಂತ. ಹಾಗೆ ಶಮಿ ವೃಕ್ಷವನ್ನು ಇಲ್ಲಿ ಇಟ್ಟಿದ್ದೇವೆ. ಮತ್ತು ದೂರ್ವಾಂ ಆಯುಷ್ಯವರ್ಧನಂ ಅಂತ, ಅಲ್ಲಿ ಕೇತುಗೆ ಸಂಬಂಧಪಟ್ಟಂಥ ಒಂದು ವೃಕ್ಷ ದೂರ್ವ ಆಯುಷ್ಯವರ್ಧನಂ. ಕಾರಣ ಇದನ್ನು ಹೋಮದ ಹತ್ತಿರ ಹಾಕಿದಾಗ ನಮಗೆ ಏನು ಕೇಳಿದರೆ ದೇವತೆಗಳು ಬಂದು ಹವಿರ್ಭಾಗವನ್ನು ಮುಟ್ಟುವುದಿಲ್ಲ. ಯಾವ ಸಂಕಲ್ಪ ಮಾಡುವಾಗಲೂ ಇದರಿಂದಾಗಿ ನಮಗೆ ಪವಿತ್ರವನ್ನು ಕೊಡ್ತಾರೆ. ಹಾಗೆ ಇದರ ಕಾಂಡಕ್ಕೆ ವಿಶೇಷವಾದಂತಹ ಶಕ್ತಿ. ಮನೆ ಒಕ್ಕಲು ಮಾಡುವಾಗ ಇದರ ಹಗ್ಗವನ್ನು ಮನೆ ಸುತ್ತ ರಕ್ಷೆಗೋಸ್ಕರ ಕಟ್ತಾರೆ. ಆಮೇಲೆ ಅಲ್ಲಿ ಬೃಹಸ್ಪತಿ ಗ್ರಹ, ಇಲ್ಲಿ ಅಶ್ವತ್ಥ ವೃಕ್ಷ ಅಂತ ಎಲ್ಲ ದೇವತೆಗಳು ಇರತಕ್ಕಂಥ ಒಂದು ವೃಕ್ಷ. ಮೂಲತಃ ವಿಷ್ಣು ರೂಪಾಯ, ಮಧ್ಯತೋ ಹೇಳತಕ್ಕಂಥ ಒಂದು ಈ ರೂಪದಲ್ಲಿ ಅಶ್ವತ್ಥ ವೃಕ್ಷ ಗುರುಗ್ರಹ. ಯಾಕಂತ ಹೇಳಿದರೆ ಅಶ್ವತ್ಥಂಚ ಪ್ರಜಾವೃದ್ಧಿ, ಪ್ರಜೆಗಳ ಅಂದರೆ ಸಂತಾನ ಅಭಿವೃದ್ಧಿಗೋಸ್ಕರ ನಾವು ಅಶ್ವತ್ಥ ಮರದ ಸುತ್ತ ಬರಬೇಕು ಅಂತ ಎಷ್ಟೋ ಮಂದಿ ಹೇಳ್ತಾರೆ. ಹಾಗೆ ಇಲ್ಲಿ ಅಶ್ವತ್ಥ ವೃಕ್ಷವನ್ನು ನಾವು ಇಟ್ಟಿದ್ದೇವೆ. ಆಮೇಲೆ ತುಳಸಿ, ಆಮೇಲೆ ಅಲ್ಲಿ ಉತ್ತರಣ ಅಂತ ಅಪಾಮಾರ್ಗ ಅಂತ ಹೇಳಿದ್ರೆ ದೊಡ್ಡದು ಔಷಧಿ ಗುಣಯುಕ್ತ ಅಂತಹ ಒಂದು ವೃಕ್ಷ. ಅದು ಬುಧನಿಗೆ, ಬುಧೋ ನಾರಾಯಣೋಜ್ಞೆ, ವಿಷ್ಣು ಆ ರೂಪದಲ್ಲಿ ಇದ್ದುಕೊಂಡು ನಮಗೆ ಇಲ್ಲಿ ಬಂದವರಿಗೆಲ್ಲ ರಕ್ಷಣೆ ಮಾಡ್ತಾರೆ ಅಂತ. ಕಾರಣ ಸೂರ್ಯನ ಕಾಣೋದಿಲ್ಲ, ಸೂರ್ಯನ ಬೆಳಕು ನಮಗೆ ಕಾಣ್ತದೆ ಹೇಳ್ತಕ್ಕಂಥ ಒಂದು ವಿಚಾರ. ಇಲ್ಲಿ ಬರುವಾಗ ನಮಗೆ ಆ ಶುಕ್ರ ಗ್ರಹ ಅಲ್ಲೇ ಇದ್ದಾನೆ. ಆ ಶುಕ್ರನಿಗೆ ಔದಂಬರ ಸಮಿತ ಅಂತ. ಆ ಔದಂಬರ ಹೇಳಿದರೆ ಅತ್ತಿ ಮರದ್ದು, ಅದು ದೊಡ್ಡ ಮೆಡಿಸಿನ್. ಯಾರಿಗೆ ಆದರೆ ಗೊತ್ತಿರೋದಿಲ್ಲ, ಆಯುರ್ವೇದದವರಿಗೆ ಮಾತ್ರ ಗೊತ್ತಿರುವುದು. ಹಾಗಾದರೆ ಸೌಭಾಗ್ಯಂ ಸ್ಯಾತ್ ಔದಂಬರ, ಆರೋಗ್ಯವೂ ಸಿಗ್ತದೆ, ಸೌಭಾಗ್ಯವೂ ಸಿಗ್ತದೆ. ಹಾಗೆ ಆ ಅತ್ತಿ ಮರದ ಔದಂಬರ ವೃಕ್ಷವನ್ನು ನಾವು ಇಲ್ಲಿ ಮಾಡಿದ್ದೇವೆ ಶುಕ್ರಗ್ರಹನಿಗೆ. ಇಲ್ಲಿ ಬರುವಾಗ ಚಂದ್ರಗ್ರಹ, ಚಂದ್ರನಿಗೆ ಮನಸ್ಸಿನ ಕಾರಕತ್ವ ಉಂಟು. ಆ ಮನಸ್ಸಿನ ಕಾರಕತ್ವ ಇದ್ದುಕೊಂಡು ಅವನಿಗೆ ಬೇಕಾದ ರೀತಿಯಲ್ಲಿ ಆರೋಗ್ಯಂ ಪದ್ಮಬಂಧು ವಿತರತಿ ಉಪಲಾಂ ಸಂಪದಂ ಶೀತರಶ್ಮಿ ಇಂಥ ಎಲ್ಲ ರೀತಿಯಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥ ವೃಕ್ಷ ಪಾಲಾಶ ವೃಕ್ಷ. ಅದೇ ಥರದಲ್ಲಿ ಕುಜಗ್ರಹ, ಕುಜನಿಗೆ ನಾವು ಇಲ್ಲಿ ಖದಿರೆ ಅಂತ ಒಂದು ವೃಕ್ಷವನ್ನು ಮಾಡಿದ್ದೇವೆ. ಆ ಖದಿರೆ ಹೇಳಿದರೆ ಖದಿರಾರಿಷ್ಟ ಹೇಳ್ತೇವೆ. ಇದೇ ಮರ ದೊಡ್ಡ ಬೆಳೆದಾಗ ಅದರ ಸಿಪ್ಪೆಯನ್ನು ತೆಗೆದು ಒಣಗಿಸಿ ಬೇಕಾದ ರೀತಿಯಲ್ಲಿ ಅದಕ್ಕೆ ಎಡಿಷನಲ್ಲೆಲ್ಲ ಔಷಧಿಗಳನ್ನು ಸೇರಿಸಿ ಮಾಡುವುದೇ ಖದಿರಾರಿಷ್ಟ ಅಂತ. ಕಾರಣ ಅದು ರಕ್ತಶುದ್ಧಿಗೆ ಇರತಕ್ಕಂಥ ವಿಚಾರ. ಹಾಗೆ ಆ ದೇವತೆಗಳನ್ನು, ಆ ವೃಕ್ಷವನ್ನು ಇಲ್ಲಿ ನಾವು ಮಾಡಿದ್ದೇವೆ. ಅದೇ ಥರದಲ್ಲಿ ರಾಹು ಇದ್ದಾನೆ, ಅವನಿಗೆ ದೂರ್ವಾಂ ಆಯುಷ್ಯವರ್ಧನವು ಅಂತ. ನಾವೆಲ್ಲ ಮಕ್ಕಳಿಗೆ ಅದು ಆ ಮೆಡಿಸಿನ್ ಬೇಕಾದ ರೀತಿಯಲ್ಲಿ, ಅಥವಾ ಒಂದು ಪ್ರಾಣಿಗಳು ಹಾಗೇನೆ, ನಾಯಿಗಳಿಗೆ ಏನಾದರೂ ಹೊಟ್ಟೆ ನೋವಾದರೆ ಹೋಗಿ ಆ ಗರಿಕೆಯ ತುದಿಯನ್ನು ತಿಂತವೆ, ಬೆಕ್ಕುಗಳು ತಿಂತವೆ. ಅವುಗಳಿಗೇ ಅಷ್ಟು ಅದು ಮೆಡಿಸಿನ್ ಉಪಯುಕ್ತವಾಗುವಾಗ ಮನುಷ್ಯನಿಗೆ ಇನ್ನೆಷ್ಟಾಗಬಹುದು. ಹೀಗೆ ನಾವು ಇದರ ಒಂದು ವಿಚಾರ. ಇಲ್ಲಿ ರೂಮ್ಗಳಲ್ಲೆಲ್ಲ ಇರುವಾಗ ಅಂತ ಕೇಳಿದರೆ ಇದರ ಗಾಳಿ, ಕಾರಣ ನಾವು ದೂರದಿಂದ ಮಳೆ ಬಂದಾಗ ನಮಗೆ ತಂಪು ಹೇಗೆ ಆಗ್ತದೆ ಹಾಗೆ ಸುತ್ತ ವೃಕ್ಷಗಳನ್ನು ನಟ್ಟು ಅಪರೂಪಕ್ಕೆಂಬಂತೆ ನಾವು ಇದನ್ನು ಮಾಡಿದ್ದೇವೆ. ಎಲ್ಲ ಈ ರೂಮ್ಗಳಲ್ಲಿ ಇರತಕ್ಕಂತಹ ಯಾರು ಅದಕ್ಕೆ ಬೇಕಾದಂತಹ ಪೇಷಂಟ್ ಅಥವಾ ರೋಗಿಗಳಿರ್ತಾರೆ ಅವರಿಗೆಲ್ಲ ಇದರ ಗುಣಗಳು ಬರಲಿ ಅಂತ ಹೇಳಿಕೊಂಡು ಇಲ್ಲದಂಥ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ನಾವು ಇದನ್ನು ನಿರ್ಮಾಣ ಮಾಡಿದ್ದೇವೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಂಡಲ್ಲಿ ಇದು ಸಾರ್ಥಕವಾಗುತ್ತದೆ.
ಇವಾಗ ನನ್ನ ಜೊತೆ ಇರತಕ್ಕಂತಹ ಡಾಕ್ಟರ್ ಪ್ರಶಾಂತಿ ಅವರು ನನ್ನ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಾರೆ ನೋಡಿ. ಜಿ ಗಂಗಾಧರ್ ಅವರ ಸೊಸೆ ಅಂದರೆ ಒಂದು ಕುಟುಂಬವೇ ಬಹಳ ಸುಂದರವಾಗಿರುವಂತಹ ವಾತಾವರಣದಲ್ಲಿ ಇವತ್ತು ವಿಶ್ವೋತ್ತಮವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಾ ಇದೆ. ಅಂದರೆ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿ ಇರಬೇಕನ್ನೋದೇ ಇವರ ಕಾನ್ಸೆಪ್ಟ್. ಇವರು ಕೂಡ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಏನು ನಾವು ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ಒಂದು ರೋಗವನ್ನ ಮರವಾಗಿ ನಾವು ತಗೊಂಡ್ರೆ ಅದರ ಗೆಲ್ಲನ್ನ ಮಾತ್ರ ಕಡಿತಕ್ಕಂಥದ್ದು, ಅದು ಯಾವಾಗ ಬೇಕಾದ್ರೂ ಚಿಗುರಬಹುದು ಆ ಕಾಯಿಲೆ. ಆದರೆ ಆಯುರ್ವೇದಿಕಲ್ಲಿ ಸ್ವಲ್ಪ ತಡವಾದರೂ ಕೂಡ ಆ ಕಾಯಿಲೆಯ ಬುಡದಿಂದಲೇ ಕಿತ್ತಾಕ್ತಕ್ಕಂಥ ಕೆಲಸವನ್ನು ಆಯುರ್ವೇದ ಮಾಡ್ತಾ ಇದೆ ಅಂತ. ಆತ್ಮೀಯ ಬಂಧುಗಳೇ, ಇಂತಹ ಒಂದು ಸುಂದರವಾದ ಪ್ರಪಂಚವನ್ನ ಇವತ್ತು ನಿಮಗೆ ಪರಿಚಯವನ್ನ ಮಾಡೋದಕ್ಕೆ ನನ್ನನ್ನು ಕಾಂಟ್ಯಾಕ್ಟ್ ಆಗಿರತಕ್ಕಂಥವರು ಈ ಒಂದು ಸಂಸ್ಥೆಯ ವೈದ್ಯರು, ಹಾಗೆಯೇ ಆರಂಭದಲ್ಲಿ ನಾನು ಮಾತಾಡಿರುವಂತಹ ಸನ್ಮಾನ್ಯ ಗಂಗಾಧರ್ ಅವರ ಸುಪುತ್ರ, ವೈದ್ಯರಾಗಿ ಆಯುರ್ವೇದದ ಮೂಲಕ ಜನರ ಒಂದು ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ವಿಶ್ವೋತ್ತಮದ ಮೂಲಕ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಭಟ್ ಅಂತ ಅವರ ಹೆಸರು. ಸರ್ ನಮಸ್ತೆ, ಹೇಗಿದ್ದೀರಿ? ಓಕೆ, ಎಲ್ಲರ ಪರಿಚಯ ಆಯಿತು. ನನ್ನನ್ನು ಇಲ್ಲಿಗೆ ಪರಿಚಯಿಸಿರ್ತಕ್ಕಂಥ ನಿಮ್ಮ ಪರಿಚಯ ನಾನು ಈಗ ಮಾಡಬೇಕಾಗಿದೆ. ಸೊ ತಾವು ವೈದ್ಯಕೀಯ ಲೋಕದಲ್ಲಿ ತಮ್ಮ ಹೆಜ್ಜೆಯನ್ನು ಇರಿಸಿರ್ತಕ್ಕಂಥವರು, ಆಯುರ್ವೇದದಲ್ಲಿ ನಿಮ್ಮ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟು ಎಲ್ಲರ ಮುಖದಲ್ಲಿ ನಗುವನ್ನು ತರ್ತಾ ಇದ್ದೀರಿ. ಸೊ ನಿಮ್ಮ ಒಂದು ಪರಿಚಯವನ್ನ ಮಾಡಿ ಅಂತ. ನಾನು UG ಮಾಡಿದ್ದು ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ. ಓಕೆ. ಮತ್ತೆ UG ಮಾಡಿದ ಮೇಲೆ ಇನ್ನೂ ಸ್ವಲ್ಪ ಕಲಿಬೇಕು ಅಂತ ನಾನು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಅಂತ ಒಂದು ಇರ್ತದೆ, 6 months ಕೋರ್ಸ್ ಅಂತ. ಓಕೆ. ಮಣಿಪಾಲಲ್ಲಿ ಪಂಚಕರ್ಮ ಕೋರ್ಸ್ ಅನ್ನು ಮಾಡಿ, ಮತ್ತೆ ಮಂಗಳೂರಲ್ಲಿ ನಾನು ಎಕ್ಯುಪಂಕ್ಚರ್ ಕೋರ್ಸ್ ಅಂತ ಮಾಡಿದೆ. ಎಕ್ಯುಪಂಕ್ಚರ್ ಅಂತ ಅದು ಒಂದು ನರನಾಡಿಯ ಚಿಕಿತ್ಸೆ. ಮತ್ತೆ ಇದು ಸ್ಟಡೀಸ್ ಅಲ್ಲಿ ಅಂದ್ರೆ ನಮಗೆ ವೈದ್ಯಕೀಯವಾಗಿ ಅಂದ್ರೆ ಧಾರ್ಮಿಕವಾಗಿ ನನ್ನ ತಂದೆಯ ಉಪದೇಶದಿಂದ ಪೌರೋಹಿತ್ಯ, ಜ್ಯೋತಿಷ್ಯ, ವೇದ ಅದನ್ನೆಲ್ಲ ನಾನು ಈ ರೀತಿಯಲ್ಲಿ ಮಾಡಿಕೊಂಡು ಬರ್ತೀನಿ ಅಲ್ವಾ? ಓಕೆ. ಇವತ್ತು ಆಯುರ್ವೇದದ ಮೂಲಕ ನೀವು ಜನರಿಗೆ, ನಿಮ್ಮ ಸಂಪೂರ್ಣವಾದ ಕುಟುಂಬ ಇವತ್ತು ಆಯುರ್ವೇದ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಎಷ್ಟೋ ಜನರ ಮುಖದಲ್ಲಿ ಒಂದು ನಗುವನ್ನ ತರ್ತಾ ಇದ್ದೀರಿ. ಇದೆಲ್ಲವನ್ನ ನೋಡಿದಾಗ ನಿಮಗೊಂದು ಎಷ್ಟು ಖುಷಿ ಆಗ್ತಾ ಇದೆ ಆಯುರ್ವೇದದ ಮೂಲಕ ಅಂತ? ಖುಷಿ ಅಂದರೆ ಸರ್ ನಮ್ಮ ಪ್ರಯತ್ನ ಮಾತ್ರ, ನಾವು ನಿರ್ಣಯ ಅಲ್ಲ, ಅಂದರೆ ನಾನು ಕಮ್ಮಿ ಮಾಡ್ತೇನೆ ಅಂತ ಹೇಳುವುದಿಲ್ಲ. ನಮ್ಮ ಪ್ರಯತ್ನ ದೇವರ ಆಶೀರ್ವಾದ, ಅದು ಮಾತ್ರ ಅಲ್ವಾ, ಬೇರೆ ಏನಿಲ್ಲ. ಅದೇ ಅದೇ ದೇವರ ಆಶೀರ್ವಾದದ ಮೂಲಕವೇ ಹೆಜ್ಜೆ ಇಡುವಂಥದ್ದು. ಅದರ ಮೂಲಕ ಗುಣಮುಖರಾಗಿದ್ದಾರೆ. ಒಬ್ಬೊಬ್ಬ ಆರಂಭದಲ್ಲಿ ಬರುವಾಗ ಕಣ್ಣೀರಲ್ಲಿ ಬರ್ತಾರೆ, ಕಷ್ಟದಲ್ಲಿ ಬರ್ತಾರೆ. ಈ ವಿಶ್ವೋತ್ತಮದಿಂದ ಹೊರಬಕ್ಕೆ ಹೋಗುವಾಗ ನಿಮಗೊಂದು ಧನ್ಯವಾದವನ್ನು ಹೇಳಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಹೋಗುವಾಗ ನಿಮ್ಮಲ್ಲಿ ಒಂದು ಆ ಸಾರ್ಥಕತೆ ಹೇಗಿರುತ್ತೆ ನಿಮ್ಮ ಮನಸ್ಸಲ್ಲಿ ಅಂತ? ಸರ್ ಇದೇನಂದ್ರೆ ಎಲ್ಲ ಸೃಷ್ಟಿಯು ಒಂದು ಅದಕ್ಕೆ ಒಂದು ಕಾರಣ ಅಂತ ಇರ್ತದೆ. ಸೃಷ್ಟಿ ಒಂದು ಕಾರಣ. ಹೌದು. ಹಾಗೆ ನನ್ನ ಸೃಷ್ಟಿ ಹೇಗೆ ನನಗೆ ಗೊತ್ತಿಲ್ಲ, ಆದರೆ ಈ ವೈದ್ಯಕೀಯ ಬಂದ ಮೇಲೆ ನಾವು ಎಲ್ಲರೂ ನಮ್ಮ ದೇವರನ್ನೇ, ನಾನು 100% ದೇವರನ್ನೇ ನಂಬುದು. ಹಾಗಾಗಿ ನಾನು ಯಾವುದೇ ಒಂದು ಮದ್ದನ್ನು ಕೊಡುವಾಗ ನಾನು ಅವರನ್ನು ಎಣಿಸಿಯೇ ಕೊಡೋದು. ಹಾಗೆ ಈಗ ನನಗೆ ಒಂದು ಧನ್ಯವಾದ ಅಂತ ಹೇಳಿದ್ರೆ ನನಗೆ ಕೊಡೋದಲ್ಲ, ದೇವರಿಗೆ ಕೊಡೋದು. ನಾನು ಏನಾದರೂ ಅಲ್ಲಿ ತಪ್ಪು ಮಾಡೋದು ನನಗೆ ಮಾತ್ರ, ಒಳ್ಳೇದು ಮಾಡಿದ್ದು ದೇವರಿಗೆ. ಆದರೆ ಖುಷಿ ಏನಂದರೆ ದೇವರು ಹೇಳಿದ್ದನ್ನು ಕರೆಕ್ಟಾಗಿ ನಾನು ಮಾಡಿದ್ದೇನೆ, ಅವರಿಗೆ ಗುಣಮುಖವಾಗಿ ನಾನು ಪ್ರಯತ್ನ ಬಿಟ್ಟಿದ್ದೇನೆ ಅಂತ ಅಲ್ವಾ, ಅಷ್ಟೊಂದು ಸಾರ್ಥಕತೆ ಅಷ್ಟೇ. ಓಕೆ ಓಕೆ. ಈಗ ವಿಶ್ವೋತ್ತಮಕ್ಕೆ ಬರಬೇಕು ಅಂತ ಸಾಕಷ್ಟು ಮಂದಿ ಇದ್ದಾರೆ. ಒಂದೊಂದು ವೇಯಲ್ಲಿ ತಮ್ಮ ತಂದೆಯವರು ಹೇಳಿದ್ದಾರೆ, ತಮ್ಮ ಮಿಸ್ಸಸ್ ಹೇಳಿದ್ದಾರೆ. ಇದೆಲ್ಲ ಆದಾಗ ನಾವು ವಿಶ್ವೋತ್ತಮಕ್ಕೆ ಬಂದರೆ ಯಾವ ರೀತಿಯ ಫೆಸಿಲಿಟಿಗಳು ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದರೆ ಬೇರೆ ಬೇರೆ ಸಮಸ್ಯೆಗಳಿಂದ ಜನರು ಬಳಲ್ತಾ ಇರ್ತಾರೆ. ಅವರು ವಿಶ್ವೋತ್ತಮಕ್ಕೆ ಬಂದರೆ ಹೇಗೆ ಗುಣಮುಖರಾಗಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ತಾವು ಕೊಡಬೇಕು. ಓಕೆನಾ? ಎಸ್. ಹಾಗಿದ್ರೆ ಡಾಕ್ಟರ್ ಶ್ರೀನಿವಾಸ್ ಭಟ್ ಇವರು ಮುಂದಿನ ವಿಶ್ವೋತ್ತಮದಲ್ಲಿ ನಮಗೆ ಸಿಗ್ತಕ್ಕಂಥ ಫೆಸಿಲಿಟಿಗಳ ಬಗ್ಗೆ ಡೀಟೇಲ್ ಆಗಿ ಹೇಳಲಿಕ್ಕಿದ್ದಾರೆ. ಇವರು ಹೇಳ್ತಕ್ಕಂಥ ಡೀಟೇಲ್ಗಳಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಒಂದು ಬಾರಿ ಬನ್ನಿ, ಇಲ್ಲಿಗೆ ಭೇಟಿಯನ್ನು ಕೊಡಿ, ಅಥವಾ ಬರೋದಕ್ಕಿಂತ ಮೊದಲು ನಾನು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೇನೆ, ಕರೆಯನ್ನು ಮಾಡಿ ಬನ್ನಿ. ಅದರ ಮೂಲಕ ಎಲ್ಲರಂತೆ ಎಲ್ಲರೂ ಕೂಡ ಚೆನ್ನಾಗಿ ಜೀವನವನ್ನು ಮಾಡೋಣ ಅಂತ ಹೇಳುವಂಥದ್ದೇ ಈ ವಿಶ್ವೋತ್ತಮದ ಉದ್ದೇಶ. ಅದನ್ನು ಇವಾಗ ಕೇಳ್ಕೊಂಡು ಬರೋಣ ಬನ್ನಿ. ನಮ್ಮ ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆಯಲ್ಲಿ ಲಭ್ಯವಾಗಿರುವ ಚಿಕಿತ್ಸೆಗಳು ಶಿರೋಧಾರ. ಈಗ ಬ್ಯಾಂಗ್ಳೂರಲ್ಲಿ IT ಕಂಪನಿ ನಮಗೆ ಒಂದು ಫಾಸ್ಟ್ ಮೂವಿಂಗ್ ಲೈಫಲ್ಲಿ ಸ್ಟ್ರೆಸ್ ಒಂದು ಮೇಯ್ನ್ ಆದ ಕಾರಣ. ಹಾಗಾಗಿ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸ್ಟ್ರೆಸ್ ರಿಲೀಫಿಗೆ ಶಿರೋಧಾರ ಇಸ್ ದ ಬೆಸ್ಟ್. ಯಾಕಂದರೆ 7 days ಆಫ್ ಶಿರೋಧಾರ ಟ್ರೀಟ್ಮೆಂಟ್ ತಗೊಂಡು ನಮಗೆ ಆ ಒಂದು ರಿಲೀಫನ್ನು ಎಕ್ಸ್ಪ್ಲೇನ್ ಮಾಡುವಾಗ ಆ ಒಂದು ಸ್ಟ್ರೆಸ್ ರಿಲೀಫ್ ಎಷ್ಟು ಕಡಿಮೆ ಆಗಿದೆ ಅಂತ ನಮಗೆ ಪೇಷಂಟಿನ ಒಂದು ರಿವ್ಯೂವಿಂದ ಗೊತ್ತಾಗ್ತದೆ. ಮತ್ತು BP ಹೈ ಇದ್ದರೆ ಪ್ಲಸ್ ನಿಮಗೆ ತಲೆನೋವು ಅಂದರೆ ಈ ಮೈಗ್ರೇನ್ ಅಂದರೆ ಬೇರೆ ಬೇರೆ ಟೈಪ್ ಆಫ್ ಮೈಗ್ರೇನ್ ಉಂಟು. ಆ ಒಂದು ಕೆಲವು ಟೈಪ್ ಆಫ್ ಮೈಗ್ರೇನಿಗೆ ನಾವು ಶಿರೋಧಾರವನ್ನು ಪ್ರಿಫರ್ ಮಾಡ್ತೇವೆ. ಪ್ಲಸ್ ಅಭ್ಯಂಗ ಅಂದರೆ ಈಗ 2 ಟೈಪಲ್ಲಿ ಬರ್ತದೆ. ಒಂದು ರಿಲ್ಯಾಕ್ಸೇಷನ್ ಟೈಪ್ ಆಫ್ ಅಭ್ಯಂಗ ಆ್ಯಂಡ್ ಪರ್ಟಿಕ್ಯುಲರ್ ಒಂದು ಸಮಸ್ಯೆಗೆ ಬೇಕಾದ ಅಭ್ಯಂಗ. ರಿಲ್ಯಾಕ್ಸೇಷನ್ ಟೈಪ್ ಆಫ್ ಅಭ್ಯಂಗದಲ್ಲಿ ಹೋಲ್ ಬಾಡಿ ಅಭ್ಯಂಗ ವಿತ್ ಸ್ಟೀಮ್ ನಾವು ಕೊಡ್ತೇವೆ. ಮತ್ತು
ಒಂದು ಟೈಪ್ ಆಫ್ ಡಿಸೀಸ್ಗೆ ಬಂದ ಅಭ್ಯಂಗದಲ್ಲಿ ಬೇರೆ ಬೇರೆ ಅಂದರೆ ಅದರಲ್ಲಿ ಒಂದು ಪೌಡರನ್ನು ಅಭ್ಯಂಗ ಮಾಡ್ತೇವೆ, ಅದಕ್ಕೆ ಉದ್ವರ್ತನ ಅಂತ ಹೇಳ್ತೇವೆ. ಪ್ಲಸ್ ಆಯಿಲ್ ಮಸಾಜಲ್ಲಿ ಬೇರೆ ಬೇರೆ ಟೈಪ್ ಆಫ್ ಆಯಿಲನ್ನು ಬೇರೆ ಬೇರೆ ಟೈಪ್ ಆಫ್ ಪೇಯ್ನ್ಸ್ಗೆ ನಾವು ಅಪ್ಲೈ ಮಾಡಿ ಅಭ್ಯಂಗ ಮಾಡ್ತೇವೆ. ಪ್ಲಸ್ ಪಿಂಡಸ್ವೇದ ಅಂದರೆ ಅದರಲ್ಲಿ ದೇಹಕ್ಕೆ ಒಳ್ಳೆ ಆಗುವ ಪಿಂಡಸ್ವೇದ ಉಂಟು, ಪೇಯ್ನಿಗೆ ಬೇಕಾದಷ್ಟು ಪಿಂಡಸ್ವೇದ ಉಂಟು, ಅದೇ ಶಸ್ತ್ರಶಾಲಿ ಪಿಂಡಸ್ವೇದ ಉಂಟು, ಅಂದರೆ ಬೇರೆ ಬೇರೆ ಟೈಪ್ ಆಫ್ ಪಿಂಡಸ್ವೇದ ಉಂಟು. ಅದನ್ನು ನಾವು ಆವ ಒಂದು ಡಿಸೀಸಿಗೆ ಪರ್ಟಿಕ್ಯುಲರ್ ಆಗಿ ಯಾವ ಟೈಪ್ ಆಫ್ ಪಿಂಡಸ್ವೇದವನ್ನು ಪ್ರಿಫರ್ ಮಾಡ್ತೇವೆ ಅದನ್ನು ನಾವು ಕೊಡ್ತೇವೆ. ಪ್ಲಸ್ ನೇತ್ರತರ್ಪಣ ಅಂದರೆ ಈಗ ಕೊರೋನಾ ಆದ ಮೇಲೆ ಚಿಕ್ಕ ಮಕ್ಕಳಲ್ಲಿ ನಾರ್ಮಲಿ ಈ ಸ್ಪೆಕ್ಸ್ ಎಲ್ಲ ಜಾಸ್ತಿ ಆದದ್ರಿಂದ ನಮ್ಮ ಐ ದೃಷ್ಟಿಗಳು ಕಡಿಮೆ ಆದದ್ರಿಂದ ಈ ಟ್ರೀಟ್ಮೆಂಟ್ ಈಸ್ ದ ಬೆಸ್ಟ್. ಯಾಕಂದರೆ ನಾವು ನೇತ್ರತರ್ಪಣ ಇಲ್ಲಿ ಅರೌಂಡ್ 15 ಮೆಂಬರ್ಸಿಗೆ ಮಾಡಿದ್ದೇವೆ. ವಿ ಹ್ಯಾವ್ ಗಾಟ್ ಅರೌಂಡ್ ಬೆಸ್ಟ್ ರಿಸಲ್ಟ್ ಅಂದರೆ ಅರೌಂಡ್ 3.5 ಪವರ್ ಇದ್ದದನ್ನು ನಾವು ಅರೌಂಡ್ 1.5ವರೆಗೆ ತಂದಿದ್ದೇವೆ. ಹಾಗೆ ಪ್ಲಸ್ ನಸ್ಯ ನಿಮಗೆ ಮೈಗ್ರೇನ್ ಪ್ಲಸ್ ಈ ಎಪಿಸ್ಟ್ಯಾಕ್ಸ್ ಅಂತ ಹೇಳ್ತೇವೆ ನಾವು, ಮೂಗಲ್ಲಿ ರಕ್ತಸ್ರಾವ ಆಗೋದಕ್ಕೆ, ಅಂದರೆ ಅದಕ್ಕೆ ನಸ್ಯ ಬೇರೆ ದ್ರವ್ಯ ಬೇರೆ ಇರ್ತದೆ. ಆ ಟೈಪ್ ಆಫ್ ವರ್ಟಿಗೋ ವೀಕ್ನೆಸ್ ಫೇಶಿಯಲ್ ಪಾಲ್ಸಿಗೆಲ್ಲ ನಾವು ನಸ್ಯ ಪ್ರಿಫರ್ ಮಾಡ್ತೇವೆ. ಪ್ಲಸ್ ಕರ್ಣಪೂರ್ಣ ಅಂದರೆ ಈಗ ಕಿವಿಯಲ್ಲಿ ಬೇರೆ ಬೇರೆ ಟೈಪ್ ಆಫ್ ಸಮಸ್ಯೆಗಳು ಇರ್ತವೆ, ಟಿಟಾನಸ್ ಅಂತ ಹೇಳ್ತೇವೆ. ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಆದ ಡಿಸೀಸಿಗೆ ನಾವು ಕರ್ಣಪೂರ್ಣ ಅಂತ ಮಾಡ್ತೇವೆ. ಮತ್ತು ಸೌಂದರ್ಯ ಚಿಕಿತ್ಸೆ ಅಂದರೆ ಇಲ್ಲಿ ಜಾಸ್ತಿಯಾಗಿ ಅಂದರೆ ಈಗ ತುಂಬ ಟ್ರೆಂಡ್ ಆಗುವುದು ಏನಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಥರ ಪ್ರೀ ವೆಡ್ಡಿಂಗ್ ಥೆರಪಿ ಅಂತ ನಾವೆಲ್ಲ ನೋಡ್ತಾ ಇದ್ದೇವೆ. ಅದನ್ನು ಇಲ್ಲಿ ಅಂದರೆ ಪಿಂಪಲ್ಸ್, ಆ್ಯಕ್ನೆ ವಲ್ಗ್ಯಾರಿಸ್ ಅಂಥ ಟೈಪ್ ಆಫ್ ಸಮಸ್ಯೆಗೆ ನಾವು ಸೌಂದರ್ಯ ಚಿಕಿತ್ಸೆ ಅಂತ ಮಾಡ್ತೇವೆ. ಮತ್ತು ಅಕ್ಯುಪಂಕ್ಚರ್ ಅಂದರೆ ಅದೊಂದು ನೀಡಲ್ ಯೂಸ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡೋದು ನರನಾಳ ಚಿಕಿತ್ಸೆಗೆ. ಆ ಟೈಪ್ ಆಫ್ ಟ್ರೀಟ್ಮೆಂಟ್ ಕೂಡ ನಮ್ಮ ಹಾಸ್ಪಿಟಲಲ್ಲಿ ಲಭ್ಯವಿದೆ. ಶ್ರೀಗಳವರ ಅನುಮತಿಯಂತೆ ಸದ್ಯದಲ್ಲಿ ಒಂದು ಸೋಮಯಾಗ ಹಾಗೂ ಪುತ್ರಕಾಮೇಷ್ಟಿ ಯಾಗ, ಅದು ನ ಭೂತೋ ನ ಭವಿಷ್ಯತಿ ಹೇಳೋ ರೀತಿಯಲ್ಲಿ ಮಾಡತಕ್ಕಂತಹ ಒಂದು ಪ್ರೀಪ್ಲ್ಯಾನ್ ಅಂದರೆ ಔಟ್ಲೈನ್ನ ನಾವು ಮಾಡ್ತಾ ಇದ್ದೇವೆ. ಭಗವಂತ ಶ್ರೀಗಳ ಆಶೀರ್ವಾದದಿಂದ ಶಕ್ತಿ ಭಕ್ತಿ ಶ್ರದ್ಧೆಯನ್ನು ಕೊಟ್ಟಾಗ ಆದಷ್ಟು ಬೇಗದಲ್ಲಿ ಮಾಡತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಕಾರಣ ಬರತಕ್ಕಂಥ ರೋಗಿಗಳಿಗೆ ಪುತ್ರಕಾಮೇಷ್ಟಿಯಾಗ ದಶರಥನು ಮಾಡಿದಂಥದ್ದು. ಇಲ್ಲಿ ಬರತಕ್ಕಂಥ ಸಂತಾನ ವೈಕಲ್ಯ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೋಸ್ಕರ ಸೋಮಯಾಗಾದಿಗಳು ಹೇಳಿದರೆ ಅದು ಅಮೃತಕ್ಕೆ ಸಮಾನವಾದಂಥ ವಿಚಾರ. ಇಲ್ಲಿ ಬರತಕ್ಕಂತಹ ರೋಗಿಗಳಿಗೆ ಸ್ವಲ್ಪ ಔಷಧಿಯಲ್ಲಿ ಬೇಗ ಗುಣಮುಖವಾಗಿ ಮತ್ತು ರೋಗಾದಿಗಳು ಬಾರದೇ ಇರತಕ್ಕಂಥ ಒಂದು ವಿಚಾರಾದಿಗಳನ್ನು ಇಟ್ಟುಕೊಂಡು ನಾವು ಸದ್ಯದಲ್ಲಿ ಮಾಡಲಿಕ್ಕೆ ಹೊರಡ್ತಾ ಇದ್ದೇವೆ. ಏನೆಲ್ಲ ನಮ್ಮ ದೇಹದಲ್ಲಿರುವಂಥ ಸಮಸ್ಯೆಗಳಿಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಒಂದೇ ಕಡೆಯಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಇದರ ಉಪಯೋಗವನ್ನು ತಾವುಗಳು ಪಡ್ಕೊಳ್ಳಿ ಅನ್ನುವಂಥ ಕಾರಣಕ್ಕೆ ಬೇಕಾಗಿಯೇ ಈ ಒಂದು ಸುಂದರವಾಗಿರುವಂಥ ಸಂಚಿಕೆಯನ್ನು ಇವತ್ತು ಮಾಡಿರುವಂಥದ್ದು. ಇದಕ್ಕಾಗಿ ನನಗೆ ಒಳ್ಳೆಯ ಒಂದು ಜಾಗದಲ್ಲಿ ಬಂದು ಇಂಥ ವಿಡಿಯೋವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ನಿಮಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ನಿಮ್ಮ ವ್ಯೂವರ್ಸ್ ಅದೇ, ಯಾಕಂದರೆ ನಾವು ನಿಮ್ಮ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ವಿಡಿಯೋವನ್ನು ನಿರಂತರ ನೋಡಿದವರು, ಹಾಗಾಗಿ ನಾವು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ದು ಅದೇ ಪ್ರಮುಖವಾಗಿ ಅದಕ್ಕೆ. ಹಾಗಾಗಿ ನಿಮ್ಮ ವ್ಯೂವರ್ಸ್ ಹತ್ರ ಕೇಳೋದು ಇಷ್ಟೇ, ಪ್ರಯತ್ನ ನಮ್ಮದು, ಫಲ ದೇವರದು. ಪ್ರಯತ್ನ ನಾವು 100% ಮಾಡ್ತೇವೆ. ಮತ್ತೆ ಓಕೆ, ನಿಮಗೆ ಬರುವಾಗ ಗೊತ್ತಾಗ್ತದೆ ಇದು ಹೇಗೆ ಉಂಟು, ವ್ಯವಸ್ಥೆ ಹೇಗೆ ಉಂಟು, ಅದೆಲ್ಲ ನಿಮಗೆ ಗೊತ್ತಾಗ್ತದೆ. ನಾವು ಏನು ಹೇಳೋದಿಲ್ಲ, ಜಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡೋದಷ್ಟೇ. ಅದೇ ಕಂಪ್ಲೀಟ್ ಆಗಿರುವಂಥ ಪರಿಚಯವನ್ನು ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಒಂದಷ್ಟು ವಿಚಾರವನ್ನು ತಿಳ್ಕೊಂಡ್ರಿ. ನಿಮಗೂ ಅವಶ್ಯಕತೆಗಳು ಇದ್ದೇ ಇದೆ. ಮನುಷ್ಯನ ದೇಹ ಅಂತೇಳಿ ಬಂದಾಗ ಅದು ಸುಖದ ಸುಪ್ಪತ್ತಿಗೆಯಲ್ಲಿ ಇರತಕ್ಕಂಥದ್ದಲ್ಲ, ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಂದೇ ಬರ್ತದೆ. ಆ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕುವುದರಲ್ಲೇ ಕೆಲವೊಂದು ಜೀವನ ಮುಗಿದು ಹೋಗ್ತದೆ. ಅದಕ್ಕಾಗಿ ಜೀವನದ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಈ ಉತ್ತಮವಾಗಿರುವಂತಹ ಮಾರ್ಗ ಅಂತ ಹೇಳಿಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಮ್ಮ ನಂಬರ್ ನೋಡಿ ನಂಬರ್ ಕಾಂಟ್ಯಾಕ್ಟನ್ನು ಹಾಕಿದ್ದೇನೆ. ಜೊತೆಗೆ ನೀವು ಒಂದು ಮಾಡಬೇಕಾಗಿರುವಂಥದ್ದು, ಮೂಡಬಿದ್ರೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಈ ವಿಶ್ವೋತ್ತಮ ಸಿಗ್ತಾ ಇದೆ. ಎಲ್ಲರೂ ಕೂಡ ಸರ್ವೇ ಜನ ಸುಖಿನೋ ಭವತ್ತು ಅಂತ ಹೇಳಿಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ.